ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಡಕ್ಟ್ ಆನ್ ಸೋರ್ಗುಮ್ ಅಂಡ್ ಮಿಲೆಟ್ಸ್ ರಾಜೇಂದ್ರ ನಗರ ಹೈದರಾಬಾದ್ ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಬೆಂಗಳೂರು ರವರ ವತಿಯಿಂದ ರೈತೋಪಯೋಗಿ ಸಲಕರಣೆಗಳ ವಿತರಣೆ ಕೋಲಾರ ಎಸ್ಸಿ ಎಸ್ಪಿ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಚಾಮುಂಡೇಶ್ವರಿ ಆಲಯದ ಆವರಣದಲ್ಲಿ ಸಿರಿಧಾನ್ಯ ಪ್ರಚಾರ ಚಟುವಟಿಕೆಗಳ ಕಾರ್ಯಕ್ರಮದ ಅಂಗವಾಗಿ 50 ಮಂದಿ ಆಯ್ದ ರೈತರಿಗೆ ಟಾರ್ಪಲ್ ಸೆಟ್, ಹಾರೆ, ಗುದ್ದಲಿ, ಕುಡುಗೋಲು, ಪಿಕಾಸಿ ಮುಂತಾದ ರೈತೋಪಯೋಗಿ ಸಲಕರಣೆಗಳನ್ನು ಆಲ್ ಇಂಡಿಯಾ ಕೋಆರ್ಡಿನೇಟರ್ ರಿಸರ್ಚ್ ಪ್ರಾಡಕ್ಟ್ ಆನ್ ಸೋರ್ಗುಮ್ ಅಂಡ್ ಮಿಲೆಟ್ಸ್ ರಾಜೇಂದ್ರ ನಗರ ಹೈದರಾಬಾದ್ ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೆಂಗಳೂರು ರವರ ವತಿಯಿಂದ ವಿತರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಸಂಸ್ಥೆಯ ಪ್ರೊಫೆಸರ್ ಡಾ ಲಲಿತಾ, ಡಾ ಪುಷ್ಪಾ, ಡಾ ಮಮತಾ, ಕೆ ಶ್ರೀನಿವಾಸ್, ಎನ್ ನಾರಾಯಣಸ್ವಾಮಿ, ಚಾಮುಂಡೇಶ್ವರಿ ದೇವಾಲಯದ ಧರ್ಮಾಧಿಕಾರಿಗಳಾದ ಚಂದ್ರಣ್ಣ, ಡಿಎಲ್ಎಸ್ ವಕೀಲ ಸೋಮಶೇಖರ್ ಮುಂತಾದವರು ಸಲಕರಣೆಗಳನ್ನು ಫಲಾನುಭವಿಗಳಿಗೆ ವಿತರಿಸಿದರು. ಡಾ ಲಲಿತಾ ಮಾತನಾಡಿ, ಸಾವಯವ ಗೊಬ್ಬರಗಳು ಮಣ್ಣಿನ ಫಲವತ್ತತೆ, ರಚನೆ ಮತ್ತು ತೇವಾಂಶವನ್ನು ಹೆಚ್ಚಿಸಿ ದೀರ್ಘಕಾಲಿಕ ಉತ್ಪಾದಕತೆಯನ್ನು ಸುಧಾರಿಸುತ್ತವೆ. ಇವು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸಿ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸುತ್ತವೆ. ಅಲ್ಲದೆ ರಾಸಾಯನಿಕಗಳಿಲ್ಲದೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿ ಪರಿಸರ ಮಾಲಿನ್ಯವನ್ನು ತಗ್ಗಿಸುತ್ತವೆ. ಸಾವಯವ ಗೊಬ್ಬರದ ಮುಖ್ಯ ಅನುಕೂಲಗಳೆಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಳ. ಸಾವಯವ ಗೊಬ್ಬರವು ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಹೆಚ್ಚಿಸುವ ಮೂಲಕ ಮಣ್ಣಿನ ಜೀವ ವೈವಿಧ್ಯತೆಯನ್ನು ಉತ್ತೇಜಿಸುತ್ತದೆ. ಮಣ್ಣಿನ ರಚನೆಯ ಸುಧಾರಣೆ. ಇದು ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮಣ್ಣಿನ ಸವೆತವನ್ನು ತಡೆಯುತ್ತದೆ. ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದರೆ ಸಾವಯವ ಗೊಬ್ಬರಗಳು ಹಾನಿಕಾರಕ. ನೈಟ್ರೇಟ್ ಸೋರಿಕೆಯನ್ನು ಕಡಿಮೆ ಮಾಡಿ ಜಲಮೂಲಗಳನ್ನು ರಕ್ಷಿಸುತ್ತವೆ. ಮಣ್ಣಿನಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ತಡೆದು ಬೆಳೆಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದರಿಂದ ದೀರ್ಘಾವಧಿಯಲ್ಲಿ ಉತ್ಪಾದನಾ ವೆಚ್ಚವನ್ನು ತಗ್ಗಿಸುತ್ತದೆ. ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳಬೇಕು, ಇಲ್ಲವಾದರೆ ಮಣ್ಣು ತನ್ನ ಪೌಷ್ಟಿಕತೆಯನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ಹೆಚ್ಚಾಗಿ ಸಾವಯವ ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆಯನ್ನು ಪೋಷಿಸಿ. ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಬಳಸಿ. ಗೊಬ್ಬರಗಳನ್ನು ಕೊಳ್ಳುವಾಗ ಮಣ್ಣಿನ ಆರೋಗ್ಯಕ್ಕೆ ಹಾನಿಯಾಗದಂತಹ ಗೊಬ್ಬರವನ್ನು ಉಪಯೋಗಿಸಿ. ಮಣ್ಣಿನ ಪರೀಕ್ಷೆಯನ್ನು ಕಾಲಕ್ಕೆ ಸರಿಯಾಗಿ ಮಾಡಿಸಿ. ಸಲಹೆ ಸೂಚನೆಗಳನ್ನು ಪಾಲಿಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಹಾಗೆಯೇ ಉತ್ತಮ ತಳಿಯ ರಾಗಿಯನ್ನು ಬೆಳೆಯಿರಿ ಎಂದರು. ಡಾ ಪುಷ್ಪ ಮಾತನಾಡಿ, ರಾಗಿ, ಜೋಳ, ಸಜ್ಜೆ, ನವಣೆ, ಸಾಮೆ, ಹಾರಕ, ಬರಗು, ಕೊರಲೆ ಇವು ಕೆಲವು ಧಾನ್ಯಗಳು. ಈ ಧಾನ್ಯಗಳ ಕಾಳುಗಳು ಗಾತ್ರದಲ್ಲಿ ಚಿಕ್ಕದಾಗಿರುವುದರಿಂದ ಇವುಗಳನ್ನು ಕಿರುಧಾನ್ಯಗಳು ಎನ್ನುತ್ತಾರೆ. ಅಕ್ಕಿ, ಗೋಧಿ ಮತ್ತು ಜೋಳದ ಹೊರತಾಗಿ ದೊರೆಯುವ ಧಾನ್ಯಗಳೇ ಕಿರುಧಾನ್ಯಗಳು. ಇವುಗಳು ದುಂಡಗೆ ಹಲವು ಬಣ್ಣಗಳಲ್ಲಿವೆ. ಈ ಒಂದೊಂದು ಕಿರುಧಾನ್ಯಕ್ಕೂ ಅದರದ್ದೇ ಆದ ಸ್ವಂತ ರುಚಿ ಇದೆ. ಕೆಲವು ಕಿರುಧಾನ್ಯಗಳು ಸ್ವಲ್ಪ ಸಿಹಿಯಾಗಿದ್ದರೆ ಕೆಲವು ಸ್ವಲ್ಪ ಸಪ್ಪೆಯಾಗಿವೆ. ಇತ್ತೀಚೆಗೆ ಕಿರುಧಾನ್ಯಗಳಿಗೆ ಸಿರಿಧಾನ್ಯಗಳು ಎಂಬ ಹೆಸರು ಬಂದಿದೆ. ಸಿರಿ ಎಂದರೆ ಸಂಪತ್ತು, ಧಾನ್ಯ ಎಂದರೆ ಕಾಳುಗಳು. ಒಟ್ಟಾರೆ ಸಿರಿಧಾನ್ಯಗಳೆಂದರೆ ಪೌಷ್ಟಿಕಾಂಶಗಳೆಂಬ ಸಂಪತ್ತು ತುಂಬಿರುವ ಕಾಳುಗಳು. ಸಿರಿಧಾನ್ಯ ಬಳಸುವುದರಿಂದ ದೇಹಕ್ಕೆ ಕ್ಯಾಲ್ಸಿಯಂ, ನಾರಿನ ಅಂಶ ಮತ್ತು ಪೌಷ್ಟಿಕಾಂಶಗಳು ದೊರೆತು ಸಕ್ಕರೆಯ ಗುಣಗಳನ್ನು ಕಡಿಮೆಗೊಳಿಸಿ ಉತ್ತಮ ಆರೋಗ್ಯವಂತ ಸಮಾಜ ನಿರ್ಮಿಸಲು ಸಹಕಾರಿಯಾಗುತ್ತದೆ. ಸಿರಿಧಾನ್ಯ ಬೆಳೆಯಲು ಹೆಚ್ಚು ಶ್ರಮವಿಲ್ಲ. ಕೊಟ್ಟಿಗೆ ಗೊಬ್ಬರ ಬಳಸಿ ಉತ್ತಮ ಫಸಲು ಪಡೆಯಬಹುದು. ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೂಕ್ತ ಸಲಹೆ ಪಡೆದುಕೊಂಡು ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯಿರಿ. ಆರ್ಥಿಕವಾಗಿಯೂ ಮುಂದುವರಿಯಿರಿ. ಹಾಗೆಯೇ ರಾಗಿ ಬೆಳೆಯ ಮಧ್ಯದಲ್ಲಿ ಪಾರಂಪರಿಕ ನವಧಾನ್ಯಗಳನ್ನು ಬೆಳೆಯಿರಿ ಎಂದರು. ಕೆ ಶ್ರೀನಿವಾಸ್ ಮಾತನಾಡಿ, ಭೂಮಿಯನ್ನು ಸ್ವಚ್ಛವಾಗಿ ಆರೋಗ್ಯಕರವಾಗಿ ಕಾಪಾಡಿಕೊಳ್ಳಿ. ಆರೋಗ್ಯಕ್ಕೆ ಸಹಕಾರವಾಗುವ ಆಹಾರವನ್ನು ಬಳಸಿ ಆರೋಗ್ಯವಂತರಾಗಿರಿ. ಉತ್ತಮ ಜೀವನ ಸಾಗಿಸಿ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಈ ನಿಟ್ಟಿನಲ್ಲಿ ಅರಿತು ನಾವು ನೀವು ಒಟ್ಟಿಗೆ ಸಾಗೋಣ ಎಂದರು. ಕೃಷ್ಣಪ್ಪ ಎಷ್ಟಿನ ನಂಬರ್ ಇನ್ನೊಂದು 15
ಹೆಣ್ಣು ಮಗಳು. ನಮ್ಮ ಊರು ಈ ಕಡೆ ಎಲ್ಲೂರ ಹತ್ರ ಹೋಗಿದ್ದೆ ನಾನೆಲ್ಲ. ಸೊ ಶಾಗತ್ತೂರು ಅಂತ ಒಂದು ಚಿಕ್ಕ ಹಳ್ಳಿ. ಸೊ ಅಲ್ಲಿಂದ ನಾನು ಏನಂದ್ರೆ ಅಲ್ಲೇ ನಾನು ವಿದ್ಯಾಭ್ಯಾಸ ಮುಗಿಸಿ ಆಮೇಲೆ ಅಲ್ಲೇನೆ ನಾನು ಪ್ರೊಫೆಸರ್ ಆಗಿ ನಾನು ಜಾಯಿನ್ ಆಗಿದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತು ನಾನು ಇರೋದಕ್ಕೆ ಪ್ರತಿ ನಿಮಿಷನೂ ಆ ಮೇಸ್ಟ್ರೇ ಕಾರಣ ಅಂತ ಹೇಳ್ತೀನಿ. ಆ ಮೇಸ್ಟ್ರಿಗೆ ಒಂದು ನಮಸ್ಕಾರ ನಾನು ಸಲ್ಲಿಸ್ತೀನಿ. ಸೊ ಅದೇ ಕಾರಣ ಇಲ್ಲಿ ಶಾಗಂತಮ್ಮ, ಸೊ ಚೆನ್ನು ಯಾರಲ್ಲ ಈ ಕಡೆ ಕೂತಿರೋರು ನಮ್ಮ ಮಾವ, ಸೊ ಅವ್ರ ಹಳ್ಳಿಯ, ನನಗೂ ಹಳ್ಳಿಯನ್ನೇ ಆಗ್ಬೇಕು. ಆದ್ರೆ ನಾನು ಒಂದೇ ಒಂದು ಮಾತಿಗೆ ಏನಿರ್ತಂದ್ರೆ, ಅವ್ರ ತಾಯಿ ಬೇರೆ ನಮ್ಮ ತಾಯಿ ಬೇರೆ. ಆದ್ರೆ ನಾವು ಬೇರೆ ತಾಯಿ ಮಕ್ಕಳಾಗಿರ್ಬೋದು, ಆದ್ರೆ ನಮ್ಮ ಭಾವನೆಗಳಾಗ್ಲಿ, ನಮ್ಮ ಮನಸ್ಸುಗಳಾಗ್ಲಿ, ನಮ್ಮ ಇದಾಗ ಅಂದ್ರೆ ಒಂದೇ ಮಕ್ಕಳು ಎರಡು ತಾಯಿ ಹೊಟ್ಟೆಲಿ ಹೇಗೆ ಹುಟ್ಟಿರ್ತಾರಲ್ಲ ಅದೇ ತರನೇ ಇದೀವಿ. ಸೊ ಈ ಕಾರ್ಯಕ್ರಮ ಸಂಘಟಿತ ಸಿರಿಧಾನ್ಯ ಪ್ರಾಯೋಜನೆಯಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಿರಿಧಾನ್ಯಗಳು ಕೇಳಿದ್ದೀರಾ? ಸಿರಿಧಾನ್ಯಗಳು ಅಂದ್ರೆ ಏನು ಅಂತ? ಯಾವ್ಯಾವಿದೆ ಹೇಳಿ ನೋಡೋಣ. ಇಲ್ಲ ಹಾ ಹೌದು, ಸಿರಿಧಾನ್ಯಗಳು ಅಂದ್ರೆ ಮುಖ್ಯವಾಗಿ ನೀವು ಬೆಳೀತಕ್ಕಂತ ರಾಗಿ, ಅದರಲ್ಲಿ ಪ್ರಮುಖವಾಗಿ ರಾಗಿ, ನವಣೆ, ಆಯ್ತಾ, ಬರಗು ಕೇಳಿದ್ದೀರಾ, ಮತ್ತೆ ಊದ್ಲು ಅಂತ ಹೇಳ್ತೀವಿ, ಕೊರ್ಲೆ ಇದೆ, ಸಾಮೆ ಇದೆ. ಇಲ್ಲಿ ಕೋಲಾರ ಈ ಜಿಲ್ಲೆನಲ್ಲಿ ಬೆಳೀತಕ್ಕಂಥದ್ದು ಮೇಜರ್ ಆಗಿ ನೀವು ರಾಗಿನ ಬೆಳೀತಾ ಇದ್ದೀರಾ ಅಲ್ವಾ. ಸೊ ಈ ಸಿರಿಧಾನ್ಯಗಳು ಬಹಳ ಹಳೇ ಕಾಲದಿಂದನೂ ಸಹ ಬೆಳ್ಕೊಂತ ಬಂದಿದ್ದಾರೆ ಅಲ್ವಾ. ಇದಕ್ಕೆ ಸುಮಾರು 4500 ವರ್ಷಗಳ ಹಿಂದಿನಿಂದ ಸಹ ನಮ್ಮ ಪೂರ್ವಜರು ಈ ರಾಗಿಯನ್ನ ಬೆಳ್ಕೊತಾ ಬಂದಿದ್ದಾರೆ. ಇವುಗಳನ್ನ ಸಿರಿಧಾನ್ಯಗಳ ಅಂತ ಈಗ ನಾವು ಕರಿತಿದೀವಿ. ಮುಂಚೆ ಅದನ್ನ ಕಿರಿಧಾನ್ಯಗಳು ಅಥವಾ ತೃಣಧಾನ್ಯಗಳು ಅಂತ ಕರಿತಾ ಇದ್ರು. ಈಗ ಇದಕ್ಕೆ ಸಿರಿಧಾನ್ಯಗಳು ಮತ್ತು ಶ್ರೀ ಅನ್ನ ಅಂತ ನಮ್ಮ ಸರ್ಕಾರದವರು ಮರುನಾಮಕರಣ ಮಾಡಿದ್ದಾರೆ. ಯಾಕೆ? ಸಿರಿ ಅಂದ್ರೆ ಏನು? ಸಂಪತ್ತು ಅಲ್ವಾ. ಶ್ರೀ ಅಂದ್ರೆ ಏನು? ಲಕ್ಷ್ಮಿ ಅಂದ್ರೆ ಸಂಪತ್ತು ಅಂತ. ಅಂದ್ರೆ ಈ ಧಾನ್ಯಗಳಿಗೆ ಯಾಕೆ ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ ಅಂದ್ರೆ, ಈ ಧಾನ್ಯಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಹೇರಳವಾಗಿದೆ. ಇದು ಪೋಷಕಾಂಶಗಳಿಂದ ಸಂಪದ್ಭರಿತವಾಗಿದೆ ಅನ್ನೋ ಕಾರಣದಿಂದ ಇವುಗಳನ್ನ ಸಿರಿಧಾನ್ಯಗಳು ಅಂತ ಕರಿತೀವಿ. ಸೊ ಒಬ್ಬ ಮನುಷ್ಯ ಗಟ್ಟಿಮುಟ್ಟಾಗಿರ್ಬೇಕಂದ್ರೆ ಏನು? ಮೂಳೆ ಸದೃಢವಾಗಿರ್ಬೇಕು ಅಲ್ವಾ. ಆ ಮೂಳೆಗಳಿಗೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಅನ್ನೋ ಒಂದು ಅಂಶ ಏನಿದೆ, ಅಂದ್ರೆ ಸುಣ್ಣದ ಅಂಶ, ಅದು ನಮ್ಮ ಸಿರಿಧಾನ್ಯಗಳಲ್ಲಿ ತುಂಬಾ ಹೆಚ್ಚಾದ ಪ್ರಮಾಣದಲ್ಲಿ ಸಿಗುತ್ತೆ. ಅಂದ್ರೆ ಹೆಚ್ಚಾಗಿ ರಾಗಿ ತಿನ್ನೋದ್ರಿಂದ ನಮ್ಮ ಮೂಳೆಗಳು ಸದೃಢ ಆಗುತ್ತೆ. ಜೊತೆಗೆ ಇವಾಗ ನಾವ್ ಎಲ್ಲಿ ನೋಡಿದ್ರು ರಕ್ತಹೀನತೆ ಅಂತ ಕರಿತೀವಿ, ಅಂದ್ರೆ ಅನಿಮಿಯಾ ಅಂತೀವಿ. ಡಾಕ್ಟರ್ ಹತ್ರ ಹೋದ್ರೆ ಏನ್ ಹೇಳ್ತಾರೆ? ನಿಮ್ಗೆ ರಕ್ತ ಕಡಿಮೆ ಇದೆ, ಸ್ವಲ್ಪ ಚೆನ್ನಾಗಿ ತಿನ್ನಿ ಅಂತೀವಿ. ಅಂದ್ರೆ ಕಬ್ಬಿಣದ ಅಂಶ ಕಡಿಮೆ ಆಗ್ತಿದೆ ಅಂತ. ಸೊ ರಾಗಿ ತಿನ್ನೋದ್ರಿಂದ ಅಥವಾ ಇತರ ಸಿರಿಧಾನ್ಯಗಳನ್ನ ತಿನ್ನೋದ್ರಿಂದ ಕಬ್ಬಿಣದ ಅಂಶ ಸಹ ಹೆಚ್ಚಾಗುತ್ತೆ. ಇನ್ನ ನಾರಿನಂಶ ನಮ್ಮ ದೇಹಕ್ಕೆ ಹೆಚ್ಚು ಸಿಕ್ಕಿದಷ್ಟು ಮಲಬದ್ಧತೆಯನ್ನ ಇದು ನಿವಾರಿಸುತ್ತೆ. ಇನ್ನು ಇದಕ್ಕಿಂತ ಇನ್ನು ಹೆಚ್ಚಾಗಿ ನಾವು ಹೇಳಬೇಕು ಅಂದ್ರೆ, ಅನ್ಕೊಂಡ್ವಿ ಅಂತಂದ್ರೆ ನಮ್ಮೂರ್ ಕಡೆ ಮಾಡೋಣ ಅಂತ ಅನ್ಕೊಂಡ್ವಿ. ಒಂದು ಸಣ್ಣ ಹಳ್ಳಿ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈ ಕಾರ್ಯಕ್ರಮ ಬರೀ ಅಂದ್ರೆ ಹಿಂದುಳಿದ ಜಾತಿಯವರಿಗೆ ಕೊಟ್ಟಾಗ ಬೇರೆಯವರೆಲ್ಲ ನಮ್ಗೆ ಯಾಕೆ ಕೊಡಲ್ಲ ಅಂತಾರೆ ಅನ್ನೋ ಒಂದು ಕಾರಣಕ್ಕೆ. ಸೊ ಆಮೇಲೆ ನೋಡ ಆ ತಾಯಿ ಚಾಮುಂಡಿ ತಾಯಿ ಕೊನೆಗೆ ಇಲ್ಲಿಗೆ ಕರ್ಕೊಂಡ್ ಬಂದು ಇದೇನಂತಂದ್ರೆ ಒಂದು ಆರಂಭ. ನಾವಿಬ್ರು ಏನಂದ್ರೆ ಇಲ್ಲಿ ಡಾಕ್ಟರ್ ಪುಷ್ಪ ಇದಾರಲ್ಲ, ಸೊ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ನಾವಿಬ್ರು ಪ್ರಾಧ್ಯಾಪಕರಾಗಿದ್ದೀವಿ. ಅವರಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಯಿತು. ಅದನ್ನ ಈ ಸ್ಕೀಮ್ ಅಂದ್ರೆ ಸಂಶೋಧನೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ 3 ತರ ಇದೆ. ಒಂದೇನಂತಂದ್ರೆ ಬೋಧನೆ, ಇನ್ನೊಂದು ಸಂಶೋಧನೆ, ಇನ್ನೊಂದು ವಿಸ್ತರಣೆ. ಸೊ ಸಂಶೋಧನೆ ಏನಂತಂದ್ರೆ ಹೊಸ ತಳಿ ಕಂಡುಹಿಡಿಬೇಕಾಗ್ಲಿ, ಏನೇ ಬೇಕಾದ್ರೂ ಏನಾಗುತ್ತೆ ಅಂತಂದ್ರೆ ಅದನ್ನ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಆ ಹೊಸ ತಳಿ ಆಗ್ಲಿ, ಆ ಹೊಸ ಬೆಳೆ ಆಗ್ಲಿ, ಅದು ಬಂದಿದ್ದು ರೈತರಿಗೆ ಯಾವ ತರ ಅದು ರೀಚ್ ಆಗ್ಬೇಕಂತಂದ್ರೆ ಅದು ವಿಸ್ತರಣೆ ಮುಖಾಂತರನೇ ಆಗುತ್ತಲ್ಲ. ಆ ಒಂದು ನಿಟ್ಟಿನಲ್ಲಿ ಇನ್ನೇನು ಒಂದು ಕಾರ್ಯಕ್ರಮನ ಫಸ್ಟ್ ಶುರು ಮಾಡಿದ್ವ. ಇನ್ನು ಮುಂಬರುವ ದಿವಸಗಳಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಬರ್ಬೋದು. ಆವಾಗ ಸುತ್ತಮುತ್ತ ಹಳ್ಳಿಗಳಿಗೆ ವ್ಯಾಪಕವಾಗಿ ಇದಾಗ್ಬೋದು. ಈಗ ಬೇರೆಯವರೆಲ್ಲ ತಪ್ಪು ತಿಳ್ಕೊಂಡ್ಬಿಡಿ, ಇದಕ್ಕೆ ಅವ್ರಿಗೆ ಯಾಕೆ ಕೊಡ್ತಾ ಇದಾರೆ, ಇವರಿಗೆ ಯಾಕೆ ಕೊಡ್ತಾ ಇದಾರೆ ಅನ್ನೋದು ಬೇಡ. ಸೊ ಈಗ ನನಗೆ ಮೋಸ್ಟ್ಲಿ ಇಲ್ಲಿ ಮೈಕ್ ಬೇಡ ಅನ್ಸುತ್ತೆ. ಸೊ ಮೈಕ್ ನನಗೇನ್ ಬೇಡ ಅನ್ಸುತ್ತೆ, ಯಾಕಂದ್ರೆ ಯಾಕೋ ಇಕೋ ಬರ್ತಾ ಇದೆ. ಸೊ ನಂದೇನಂತಂದ್ರೆ ಬೇಸಾಯ ಶಾಸ್ತ್ರದ ಬೆಳೆನ ಯಾವ ತರ ನಾವು ಬೆಳಿಬೇಕು ಅನ್ನೋ ಒಂದು ಇದನ್ನ ಪ್ರೋಗ್ರಾಮ್ ಅನ್ನು ನಾನು ಅದ್ರಲ್ಲಿ ಅಧ್ಯಯನ ಮಾಡಿದ್ದೀನಿ. ಸೊ ನಾನು ಇದೇ ಕೋಲಾರ ಜಿಲ್ಲೆಯೊಳಗಾಗಿ ನನ್ನ ಹಾಸನ ಜಿಲ್ಲೆಯಲ್ಲಿ ವರ್ಕ್ ಮಾಡಿದ್ದೀನಿ, ದೊಡ್ಡಬಳ್ಳಾಪುರದಲ್ಲಿ ಮಾಡಿದ್ದೀನಿ, GKVKಲ್ಲಿ ಮಾಡಿದ್ದೀನಿ, ಸುತ್ತಮುತ್ತ ಕರ್ನಾಟಕದೆಲ್ಲ ನೋಡಿದ್ದೀನಿ. ಆದ್ರೆ ನನಗೆ ಅನ್ಸುತ್ತೆ ಯಾವಾಗ ನಾನು ಹಾಸನ ಜಿಲ್ಲೆಯಲ್ಲಿ ಅನ್ನೋದು ನಮ್ಮ ಕೋಲಾರದ ರೈತರಿಗೆ ಏನಾದ್ರು ಇಷ್ಟು ನೀರು ಏನಾದ್ರು ಕೊಟ್ಟರೆ ಇಡೀ ದೇಶಕ್ಕಾಗುವಷ್ಟು ಆಹಾರನ ಬೆಳ್ಕೊಡೋ ಶಕ್ತಿ ನಮ್ಮ ರೈತರಲ್ಲಿ ಇದೆ ಅಂತ ಹೇಳ್ತಾ ಇದ್ದೆ. ಆದ್ರೆ ನಮ್ಮ ರೈತರು ನಾವ್ ಎಲ್ಲಿ ಇಡುತ್ತಾ ಇದ್ರೆ ಅಂದ್ರೆ ಇಷ್ಟು ದಿವಸ ನಮ್ಗೆ ನೀರಿಲ್ಲ ಅಂತ ಹೇಳ್ತಾ ಇದ್ವಿ. ಆದ್ರೆ ಈಗ KC ವ್ಯಾಲಿ ನೀರು ಬಂದಿದೆ ಅಲ್ವಾ. ಸೊ ಬಂದಾದ್ಮೇಲೆ ನಾವು ಅದನ್ನ ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಂತಾ ಇದೀವಿ ಅನ್ನೋದು ಒಂದು ಭಾಗದಲ್ಲಾಗುತ್ತೆ. ಅದೇ ತರನೇ ಇನ್ನೊಂದು ಏನಂತಂದ್ರೆ ಮಣ್ಣಿನ ಆರೋಗ್ಯನ ನಾವು ಯಾವತ್ತೂ ನೋಡ್ಲಿಲ್ಲ. ಈಗ ಬೇರೆ ಕಡೆ ಹೋದಾಗ ಸಾಕಷ್ಟು ಮರಗಳಿದಾವೆ, ಗಿಡಗಳಿದಾವೆ, ನಿಜವಾಗ್ಲೂ ನಾನು ಒಪ್ತೀನಿ. ನಮ್ಮಳೆ
ಮಳೆ ಕಡಿಮೆ ಇದೆ. ಆ ಬಂದ ಮಳೆಗೆ ನಾವ್ ಯಾವತ್ತು ಏನಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಒಂದು ಬದುನ ಹಾಕ್ಲಿಲ್ಲ, ಬಂಡ್ ಅಂತ ಹೇಳ್ತೀವಲ್ಲ, ಬಂಡ್ ಹಾಕ್ಲಿಲ್ಲ. ಆಮೇಲೆ ನಾನು ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ, ಮಣ್ಣನ್ನ ಯಾವತ್ತು ನಾವು ಜೀವಂತ ವಸ್ತು ಅಂತ ಅನ್ಕೊಳ್ಳಿಲ್ಲ, ಜೀವಂತ ವಸ್ತು ಅಂತ ಅನ್ಕೊಂಡಿಲ್ಲ. ಏನಂತಂದ್ರೆ ಏನ್ ಹಾಕಿದ್ರು ಅದು ಬೆಳೆ ಬರುತ್ತೆ, ಎಷ್ಟು ಗೊಬ್ಬರ ಹಾಕಿದ್ರು ಬರುತ್ತೆ, ಎಷ್ಟದ ಇಲ್ಲ. ಸೊ ಮಣ್ಣಿನ ಆರೋಗ್ಯ, ಮಣ್ಣು ಏನಂತಂದ್ರೆ ಮಣ್ಣೇ ಆಗ್ಲಿ ಮನುಷ್ಯರಾಗ್ಲಿ ಆರೋಗ್ಯವಂತರಾಗಿದ್ದಾರೆ ಅಂದ್ರೆ ನಾವ್ ಎಷ್ಟು ಕೆಲಸ ಬೇಕಾದ್ರೂ ಮಾಡ್ಬೋದು. ಆದ್ರೆ ಮಣ್ಣಿನ ಆರೋಗ್ಯ ಕಳ್ಕೊಂತು ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಸೊ ಮೊದ್ಲೆಲ್ಲ ನಮ್ಗೆ ನಮ್ ಕಣ್ಣಿಗೆ ಯಾಕೆ ಸಿಗ್ತಾ ಇಲ್ಲ, ಯಾಕೆ ಎಲ್ಲ ರೈತರು